ಇನ್ಸಿಡೆಂಟನ್ನು ಆಧಾರವಾಗಿ ಇಟ್ಕೊಂಡು RSS ಅಂದರೆ ಇದೇನಾ ಸಂಸ್ಕೃತಿ, ಇದೇನಾ ಇವರಿಗೆಲ್ಲ ಕಲಿಸ್ಕೊಟ್ಟಿರೋದು ಸಂಘ ಪರಿವಾರ ಅಂತ ಅಲ್ಲಿ ತನಕ ಮಾತಾಡ್ತಾ ಇದ್ದಾರೆ. ಒಂದು ಒಳ್ಳೇದೇನಿದೆ ನಾನು ಪಡೆದಿದ್ದೀನಲ್ಲ ಅದನ್ನು ಹೆಚ್ಚಿನ ಭಾಗ RSSನಿಂದ ಪಡೆದಿದ್ದೀನಿ. ಪರಿಶ್ರಮನ ನಮ್ಮ ಅಮ್ಮನಿಂದ ಪಡೆದಿದ್ದೀನಿ. ಪರಿಶ್ರಮ, ಅಮ್ಮ ತುಂಬ ಪರಿಶ್ರಮಿ. ನಮ್ಮಮ್ಮ ಹೇಳೋದು, ನಾನು ಕಷ್ಟಪಡದೇ ಇದ್ದರೆ ನೀವು ಯಾರ್ದೋ ಮನೆಗೆ ಹಾರೆಗುದ್ಲಿ ಹೊಡ್ಕೊಂಡು ಹೋಗಬೇಕಿತ್ತು ಅಂತ ಹೇಳೋದು. ನಮ್ಮಮ್ಮ ತುಂಬ ಪರಿಶ್ರಮಿ. ನಮ್ಮ ಅಮ್ಮನಿಂದ ಆ ಸ್ಫೂರ್ತಿನ ಪಡೆದಿದ್ದೀನಿ, ಕಷ್ಟನ ಪರಿಶ್ರಮ ಪಡೋದನ್ನು. ಕೆಟ್ಟದೇನಾರು ಇದ್ದರೆ ಅದು ನನ್ನ ದೋಷ. ಒಳ್ಳೆಯದೇನಿದೆ, ಒಳ್ಳೆಯ ನಡವಳಿಕೆ ಏನಿದೆ ಅದು ಸಂಘದಿಂದ ನಾನು ಹೆಚ್ಚಿನ ಪಾಲು ಪಡೆದಿದ್ದೀನಿ. ಮತ್ತು ನನ್ನ ದೋಷಗಳಿದ್ದರೆ ನೋಡಿ, ನಾನು ಮನುಷ್ಯ, ಪರಿಪೂರ್ಣ ವ್ಯಕ್ತಿ ಅಲ್ಲ. ದೋಷ ಇದ್ದರೆ ಅದು ನನ್ನದೇ. ಆದರೆ ದೋಷನ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ಕೆಲವೊಮ್ಮೆ ಒಂದೇ ದಿನಕ್ಕೆ ಕಡಿಮೆ ಆಗಿದೆ, ಕೆಲವೊಮ್ಮೆ ವರ್ಷಗಟ್ಟಲೆ ತೊಗೊಂಡಿದೆ, ಕೆಲವೊಮ್ಮೆ ಇನ್ನೂ ಅದು ದೋಷ ದೂರ ಆಗೇ ಇಲ್ಲ. ಕೊನೆಯದಾಗಿ ಈ ಕಠಿಣ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಂತಂಥವರಿಗೆ ಮತ್ತು ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಪರವಾಗಿ ನಿಂತವರಿಗೆ ನಾನು ಶಬ್ದಗಳಿಂದ ವರ್ಣಿಸೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ನಾನು ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದು ಕಡಿಮೆ ಅಂತ ಅನ್ನಿಸ್ಬೋದು. ಸರ್ಕಾರಕ್ಕೆ ಹೀಗೆ ನಡ್ಕೊಂಡಿದ್ದು ಸರಿನಾ? ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ ಸರಿನಾ? ನೀವು ಅವಲೋಕನ ಮಾಡ್ಕೊಳ್ಳಿ. ಕಾನೂನು ಆಳ್ವಿಕೆ ಮಾಡಬೇಕೇ ಹೊರತು ಯಾರ್ದೋ ಮರ್ಜಿ ಅಲ್ಲ. ನೀವು ಯೋಚನೆ ಮಾಡಿ. ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಕ್ಕ, ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ, ಅಷ್ಟೇ ಹೇಳಬಲ್ಲೆ. ಓಕೆ, ಸಿ.ಟಿ. ರವಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಅಂದರೆ ಇಡೀ ಪ್ರಹಸನ ಏನು ನಡೆದಿತ್ತು ಅದನ್ನು 2-3 ಬಾರಿ ಪ್ರೆಸ್ ಮೀಟ್ನಲ್ಲಿ ಸಿ.ಟಿ. ರವಿ ಅವರು ಮಾತನಾಡಿದರು. ಬಟ್ ಇನ್ನೊಂದು ವರ್ಷನ್ ಏನಿತ್ತು ಇವರ ಮೇಲೆ ಬಂದಂತಹ ಆರೋಪಗಳು, ಆ ಆರೋಪಗಳಿಗೆ ಸ್ಪಷ್ಟೀಕರಣವಂತ ಪಡೆಯುವಂತಹ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.